ಹಾಯ್ ನಮಸ್ಕಾರ. ನಾನಿವತ್ತು ಬಾದುಷಾ ಮಾಡೋದು ತೋರಿಸ್ತಾ ಇದ್ದೀನಿ. ಮಕ್ಕಳಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಡ್ತಾರೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ, ಸ್ವಲ್ಪ ಸೋಡಾ ಹಾಕ್ಕೊಂಡು ನಾನು ಹೆಬ್ಬೆಯವರ ಫ್ರೆಶ್ ಗೀನ ಉಪಯೋಗಿಸ್ತಾ ಇದ್ದೀನಿ. ಇವರು ಟ್ರೆಡಿಷನಲ್ ಮೆಥಡ್ನಲ್ಲಿ ತುಪ್ಪ ಮಾಡೋದ್ರಿಂದ ಅರೋಮಾ ಮತ್ತು ಟೇಸ್ಟು ಸೂಪರ್ ಇರುತ್ತೆ. ಫುಲ್ ಆಫ್ ವಿಟಮಿನ್ಸ್ ಮತ್ತು ನ್ಯೂಟ್ರಿಷನ್ಸ್ ಇರೋದ್ರಿಂದ ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ಒಂದು ಆ್ಯಡಪ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯನ್ ಫುಡ್ಡಿಗಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಡೈರೆಕ್ಟ್ ಫಾರ್ಮ್ಸಿಂದ ಬರೋದ್ರಿಂದ ಫ್ರೆಶ್ ಆಗೂ ಇರುತ್ತೆ, ಅದ್ರ ಬಗ್ಗೆ ಡೌಟೇ ಬೇಡ. ಮೋರ್ ಓವರ್ ಇದು ಕೆಮಿಕಲ್ಸ್ ಫ್ರೀ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಪ್ಪನ ಸ್ವಲ್ಪ ಕರಗಿಸ್ಕೊಂಡ್ಬಿಟ್ಟು ಮೈದಾ ಹಿಟ್ಟಿಗೆ ಹಾಕಿ ನೀಟಾಗಿ ಈ ಥರ ಒಂದ್ಸಲ ಕಲಿಸ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹದಕ್ಕೆ ಬಂದರೆ ಆಯಿತು. ಆಮೇಲೆ ಇದನ್ನು 20 ಮಿನಿಟ್ಸ್ ಸೈಡಿಗೆ ಇಟ್ಬಿಡಿ. ಇದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇದೇ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಈ ಥರ ಶೇಪ್ ಕಟ್ಕೊಂಡ್ರೆ ಆಯಿತು. ಕರಿಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಕರೀರಿ, ಯಾಕಂದರೆ ಒಳಗಡೆನೂ ನೀಟಾಗಿ ಬೇಯಬೇಕಿದ್ದು. ಈ ಥರ ಗೋಲ್ಡನ್ ಬ್ರೌನ್ ಆದ ತಕ್ಷಣವೇ ಪಾಕಕ್ಕೆ 1 ಬೌಲ್ ಸಕ್ಕರೆಗೆ ನಾನಿಲ್ಲಿ ಮುಳುಗೋಷ್ಟು ಮಾತ್ರ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕರಗಿದೆ ಅಂತ ಆದಮೇಲೆ ಸ್ವಲ್ಪ ಕೇಸರಿ ದಳ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಈ ಥರ ಒಂದೆಳೆ ಪಾಕ ಬಂದರೆ ಆಯಿತು. ಮುಂಚೆನೇ ಕರೆದಿಟ್ಕೊಂಡಿರೋದನ್ನು ಇದಕ್ಕೆ ಹಾಕಿ ಒಂದು 10 ಮಿನಿಟ್ಸು ಮುಚ್ಚಿಟ್ಬಿಟ್ರೆ ಸಖತ್ತಾಗಿರೋ ಬಾದುಷಾ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಬಾಯ್.